Welcome to Anad Pathshala. Today we'll be discussing the question answers of the poem Belagu Java, Tili Kannada, class 9. Abhyasa exercise. First one Padagala Artha. Ushe. Mumbelagu, Munjavu means dawn. Chintana, Yogya Yochane, that is thought. Kada, Bagilu means door. ಜಗ ಜಗತ್ತು ಪ್ರಪಂಚ ವಿಶ್ವ ಲೋಕ ಮೀನ್ಸ್ ವರ್ಲ್ಡ್. ತಮ ಕತ್ತಲು ಮೀನ್ಸ್ ಡಾರ್ಕ್ನೆಸ್. ನಿಶೆ ರಾತ್ರಿ. ಮಂಪರು ಮೀನ್ಸ್ ನೈಟ್. ಬಾನು ಆಕಾಶ ಮೀನ್ಸ್ ಸ್ಕೈ. ಮರಳಿ ಮತ್ತೆ ಮೀನ್ಸ್ ಅಗೇನ್. ಹಿಂತಿರುಗಿ ಮೀನ್ಸ್ ರಿಟರ್ನ್. ಮಿಗಿಲು ಹೆಚ್ಚು ಮೀನ್ಸ್ ಅಬಂಡೆನ್ಸ್ ಆರ್ ಎಕ್ಸೆಸ್. ರಸ ಅನುಭವದ ಸವಿ. ಸಾರ ಮೀನ್ಸ್ ಎಸೆನ್ಸ್. ಹೆದೆ ಬಿಲ್ಲಿನ ಹಗ್ಗ ಆರ್ ದಾರ ಮೀನ್ಸ್ ಬೋ ಸ್ಟ್ರಿಂಗ್. ಹೊಗರು ಕಾಂತಿ ಬ್ರೈಟ್ನೆಸ್ ಆರ್ ಶೈನ್. ಹೋದವರು ಮರಣ ಹೊಂದಿದವರು means people who passed away, those are dead. Nakshatra jari ratri kaledu means the night slipping away. Pana keli ಪಾನೀಯ ಕುಡಿಯುವುದಕ್ಕೆ ಎದ್ದೇಳಿ means wake up to drink. ಬೆಳಕು ಬೇಟೆಗಾರ. ಸೂರ್ಯ means sun. ಮಾರ ಮನ್ಮಥ. ಮನ್ಮಥ is a mythological character, Cupid. ಮೂಡಲು ಪೂರ್ವ ದಿಕ್ಕು ಮೀನ್ಸ್ ಈಸ್ಟ್ ಡಿರೆಕ್ಷನ್. ಹರೆಯ ಹದಿವಯಸ್ಸು ಯೌವನ. ಪ್ರಾಯ ಮೀನ್ಸ್ ಯೂತ್ಫುಲ್ ಆರ್ ಟೀನೇಜ್ ಆರ್ ಯಂಗ್ ಏಜ್. ಹುಸಿನಿದ್ದೆ ಆಲಸ್ಯದ ವಿಶ್ರಾಂತಿ. ಸುಳ್ಳು ನಿದ್ದೆ ಮೀನ್ಸ್ ಫಾಲ್ಸ್ ಸ್ಲೀಪ್ ಆರ್ ಲೇಜಿನೆಸ್. ಹೊತ್ತು ಸಮಯ ಗಳಿಗೆ ವೇಳೆ ಮೀನ್ಸ್ ಟೈಮ್. ಸೆಕೆಂಡ್ ಪ್ರಶ್ನೆಗಳು. ಫಿಲ್ ಇನ್ ದ ಬ್ಲಾಂಕ್ಸ್ ಯು ಆರ್ ಹ್ಯಾವಿಂಗ್ ಹಿಯರ್. ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಪದವನ್ನು ಆವರಣದಿಂದ ಆರಿಸಿ ಬರೆಯಿರಿ. ಸೊ ಖಾಲಿ ಬಿಟ್ಟಿರುವ ಜಾಗ ಮೀನ್ಸ್ ಬ್ಲ್ಯಾಂಕ್ ಸ್ಪೇಸ್. 4 ಆಪ್ಷನ್ಸ್ ಆರ್ ಗಿವನ್, ಸೊ ಯು ಹ್ಯಾವ್ ಟು ಪಿಕ್ ಆ್ಯಂಡ್ ರೈಟ್. ಫಸ್ಟ್ ಒನ್ ಮೂಡಲವು ತೆರೆಯ ಕಣ್ಣ ಎಂದರೆ ಡ್ಯಾಶ್. ಮೂಡಲವು means in the east side the eye is opening means what? Suryasta means sunset. Suryodaya sunrise. Chandrodaya the moon coming up. Goduli, so answer is Suryodaya. Second, ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ ಡ್ಯಾಶ್. So Bendre, that is a poet, has compared the brightness, that is the sunlight, to whom? First one, Mara ಬೇಟೆಗಾರ. ಮಾರ ಮಾಟಗಾರ. ಮಕ್ಕಳು ಮುದುಕರು. ಜೇನು ಗುಡಿಗೋಪುರ. Answer is ಮಾರ ಬೇಟೆಗಾರ. ಬೇಟೆಗಾರ means a hunter. ಥರ್ಡ್, ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ. So which work of his brought him Jnanapita Prashasti? A. Vinaya. A. Gangavatarana. Nadalile. Nakutanti. So answer is Nakutanti. For Nakutanti he won the Jnanapita Prashasti. A. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಆನ್ಸರ್ ಇನ್ ಒಂದು ವಾಕ್ಯ, ದಟ್ ಇಸ್ 1 sentence. ಫಸ್ಟ್ ಕ್ವೆಶ್ಚನ್, ನಕ್ಷತ್ರ ಜಾರಿ ತಮವೆಲ್ಲ ಸೋರಿದುದು ಯಾವಾಗ? ಸೊ ನಕ್ಷತ್ರ ಜಾರಿ, ನಕ್ಷತ್ರ ಇಸ್ ಅ ಸ್ಟಾರ್. ಜಾರಿ ಮೀನ್ಸ್ ಸ್ಲಿಪ್ಪಿಂಗ್ ಡೌನ್. ತಮವೆಲ್ಲ, ತಮ ಮೀನ್ಸ್ ಡಾರ್ಕ್ನೆಸ್. ಸೋರಿದುದು ಯಾವಾಗ? ವೆನ್ ಡಿಡ್ ದ ಡಾರ್ಕ್ನೆಸ್ ಗೋ ಅವೇ? ಆನ್ಸರ್, ಮೂಡಲ ದಿಕ್ಕಿನಲ್ಲಿ ಕಣ್ತೆರೆದು, ದಟ್ ಇಸ್ ಸೂರ್ಯೋದಯವಾಗಿ ಬೆಳಗಾದಾಗ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಹೋಯಿತು. ಮೂಡಲ ದಿಕ್ಕಿನಲ್ಲಿ, ದಟ್ ಇಸ್ ದ ಈಸ್ಟ್ ಡೈರೆಕ್ಷನ್, ಕಣ್ತೆರೆದು. ಕಣ್ಣು ತೆರೆದು ಮೀನ್ಸ್ ಐಸ್ ಓಪನ್ಡ್. ಸೊ ದಿಸ್ ಇಸ್ ಇನ್ ಅ ಪೊಯೆಟಿಕ್ ವೇ. They mean to say that in the east direction there was sunrise. Suryodayavagi.
ಬೆಳಗಾದಾಗ, ಬೆಳಗಾದಾಗ means when it dawned, when it became morning. ನಕ್ಷತ್ರ ಜಾರಿ means the nakshatra, the stars were slipping down. They mean to say that when the sun comes up, the stars starts disappearing. ತಮವೆಲ್ಲ ಸೋರಿ ಹೋಯಿತು. So tama is a darkness, so all the darkness went away. There was a sunrise in the east. Second, ಕವಿಗೆ ಜಗವು ಸವಿಯಾಗಿ ಯಾವಾಗ ಕಂಡಿತು. So for the poet, that is Kavi, Jagavu, this world. Savi means sweetness. So when did he feel that world was very nice, very sweet? Uttara, ರಾತ್ರಿ ಕಳೆದು ಉಷೆಯ ಬೆಳಕು ಮೂಡಿದಾಗ ಕವಿಗೆ ಜಗವು ಸವಿಯಾಗಿ ಕಂಡಿತು. ಸೊ ರಾತ್ರಿ ಕಳೆದು when the night passed away, ಕಳೆದು passed away, ಉಷೆಯ ಬೆಳಕು, ಉಷೆಯ ಬೆಳಕು is the early morning sunlight. ಮೂಡಿದಾಗ, so when the early morning sunlight came up, ಕವಿಗೆ ಜಗವು ಸವಿಯಾಗಿ ಕಂಡಿತು. For the poet, the world looked very beautiful. Third question, ಕವಿ ಮಕ್ಕಳಿಗೆ ಹುಸಿನಿದ್ದೆ ಸಾಕು ಮೇಳೇಲಿ ಎಂದು ಏಕೆ ಕರೆ ನೀಡುತ್ತಾರೆ. ಸೊ ಕವಿ ಮಕ್ಕಳಿಗೆ, that is a poet is telling, ಮಕ್ಕಳು means children, ಹುಸಿನಿದ್ದೆ ಸಾಕು, that is a false sleep, enough of false sleep, ಮೇಳೇಲಿ get up ಎಂದು ಏಕೆ ಕರೆ ನೀಡುತ್ತಾರೆ. why does the poet say so? ಉತ್ತರ, ಜೀವನದ ರಸವನ್ನು ಕುಡಿಯಲು, that is ಅನುಭವದ ಸಾರವನ್ನು ಸವಿಯಲು ಕವಿ ಮಕ್ಕಳಿಗೆ ಹುಸಿನಿದ್ದೆ ಸಾಕು ಮೇಳೇಲಿ ಎಂದು ಕರೆ ನೀಡುತ್ತಾರೆ. ಸೊ ಜೀವನದ ರಸವನ್ನು ಕುಡಿಯಲು, ಜೀವನ ಇಸ್ ಲೈಫ್, ರಸ ಇಸ್ ಎಸೆನ್ಸ್. ಕುಡಿಯಲು means drinking. So here the poet is saying that to drink the essence of the life means to say ಅನುಭವದ ಸಾರವನ್ನು ಸವಿಯಲು. ಅನುಭವ is experience. So the poet is saying that to feel the essence, to experience the essence of life. He's telling the children, ಹುಸಿನಿದ್ದೆ ಸಾಕು, enough of this false sleep. What do they mean by false sleep? Early morning, even though they are awake, still they close their eyes and pretend to sleep. So the poet is calling that as husinidde, enough of this husinidde. It also means laziness, not doing anything when it dawns. Endu kare needuttare. So the poet is saying, wake up, don't be lazy and sleep, wake up and experience your life. Fourth, ಜೀವನದ ನದಿಗಿರುವ ಆತಂಕವೇನು. So ಜೀವನ is life, nadi is river. Poet is comparing the life journey to the flow of the river. And he's saying, ಆತಂಕವೇನು, what is the fear in this journey of life? ಉತ್ತರ, ಜೀವನದ ನದಿಗೆ ಸೆಳೆವಿದ್ದು ಯಾವ ಕ್ಷಣದಲ್ಲಾದರೂ ಮರಣ ಬಂದೀತು ಎಂಬ ಆತಂಕವಿದೆ. ಸೊ ಜೀವನದ ನದಿಗೆ ಸೆಳೆವಿದ್ದು, sele means current is there. So in a river, the force of the river is there, the current is there in the river, and this can cause death to people who are got stuck in that current. So like that, the poet is saying, in the life's journey, which is like a river, there also current is there. It keeps pulling you on different direction. ಯಾವ ಕ್ಷಣದಲ್ಲಾದರೂ, in any movement, ಮರಣ ಬಂದೀತು, ಡೆತ್ ಕ್ಯಾನ್ ಕಮ್ ಎಂಬ ಆತಂಕವಿದೆ. ಸೊ ದಿಸ್ ಇಸ್ ದ ಫಿಯರ್. ಎನಿ ಟೈಮ್ ಡೆತ್ ಕ್ಯಾನ್ ಕಮ್ ಇನ್ ದ ಜರ್ನಿ ಆಫ್ ಲೈಫ್ ವಿಚ್ ಇಸ್ ಕಂಪೇರ್ಡ್ ಟು ಅ ರಿವರ್. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ 3 questions are given. You have to answer in 3 or 4 sentences. ಈ ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾಗುತ್ತವೆ. ಸೊ ಬೆಳಕೆಂಬ ಬೇಟೆಗಾರ, ಸೊ poet is comparing the light, early morning light, as a hunter. When the early morning light comes, that is when dawn happens, sunlight falls, what are the changes you see in the prakriti, that is in the nature? ಉತ್ತರ, ಬೆಳಕೆಂಬ ಬೇಟೆಗಾರ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಬೆಳಕು ಮೂಡುತ್ತದೆ, ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲೆ ಕರಗುತ್ತದೆ,
ಗುಡಿ ಗೋಪುರಗಳ ಮೇಲೆ ಬೆಳಕಿನ ಬಲೆ ಹರಡುತ್ತದೆ. ಸೊ when the early morning sunlight comes, what happens? So ಬೆಳಕೆಂಬ ಬೇಟೆಗಾರ, the hunter who is compared to the light, ಬಂದಾಗ when the light comes, ಪೂರ್ವ ದಿಕ್ಕಿನಲ್ಲಿ, that is in the east direction, ಬೆಳಕು ಮೂಡುತ್ತದೆ. So the light starts coming from the east direction where the sunrise happens. So as the light increases, what happens? The stars slowly starts disappearing. ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲೆ ಕರಗುತ್ತವೆ. The darkness goes away. ಗುಡಿ ಗೋಪುರಗಳ ಮೇಲೆ, that is on all the buildings you can say, or gudi gopura, that is the gopuras of the temples and all that, ಬೆಳಕಿನ ಬಲೆ ಹರಡುತ್ತದೆ. So the light spreads like a web all over the place. Second question, ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು, ಏಕೆ? ಸೊ ಜೀವನದ ಸವಿಯನ್ನು ಸವಿಯಲು, to experience the beautifulness of the life here. ಜೀವನ is life. ಸವಿಯುವುದು means having, experiencing the sweetness of life. ತಡ ಮಾಡಬಾರದು, we should not waste time. Why? ಉತ್ತರ, ಜೀವನವೆನ್ನುವುದು ಒಂದು ನದಿಯ ಹಾಗೆ. ಅದರಲ್ಲಿ ಸೆಳೆತ ಎಳೆತಗಳಿವೆ. ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ. ಮುಪ್ಪು ಬರುವ ಮುನ್ನ ಹರೆಯದಲ್ಲಿಯೇ ಜೀವನವನ್ನು ಸವಿಯಬೇಕು. ಹಾಗಾಗಿ ತಡ ಮಾಡಬಾರದು. ಸೊ ಹಿಯರ್ they are saying, ಜೀವನವೆನ್ನುವುದು, that is life is like ಒಂದು ನದಿ, life is like a river. ಹಾಗೆ ಅದರಲ್ಲಿ ಸೆಳೆತ ಎಳೆತಗಳಿವೆ. ಸೆಳೆತ is a pull is there, means they are saying in that river there is current. ಯಾವುದೇ ಕ್ಷಣದಲ್ಲಾದರೂ, at any moment, ಸಾವು ಬರಬಹುದು. ಡೆತ್ ಕ್ಯಾನ್ ಕಮ್ at any moment. ಒಮ್ಮೆ ಹೋದವರು means the one who passed away, one who dies, ಮರಳಿ ಬರುವುದಿಲ್ಲ, they will not come back. ಮುಪ್ಪು ಬರುವ ಮುನ್ನ, before, ಮುಪ್ಪು means old age, before the old age comes, ಹರೆಯದಲ್ಲಿಯೇ ಜೀವನವನ್ನು ಸವಿಯಬೇಕು. ಹರೆಯ, when there is youthness, that time only we should experience our life, means ಹಾಗಾಗಿ ತಡ ಮಾಡಬಾರದು. So that is why we should not delay. Means to say that when you are young, when you are energetic only, live your life to the fullest before the old age comes. Third, ಬೆಳಗು ಜಾವ, ಕವಿತೆಯಲ್ಲಿ ಕವಿ ನೀಡಿರುವ ಸಂದೇಶವೇನು? So in the poem ಬೆಳಗು ಜಾವ, what is the message that the poet gives? ಉತ್ತರ, ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು. ಪ್ರಾತಃ ಕಾಲದಲ್ಲಿ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕು. ಮುಪ್ಪು ಬರುವ ಮುನ್ನ ಹರೆಯದಲ್ಲಿಯೇ ಜೀವನದ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದು ಕವಿಯ ಸಂದೇಶವಾಗಿದೆ. ಸೊ ದ ಪೋಯಟ್ ಇಸ್ ಸೇಯಿಂಗ್, ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು. ದಟ್ ಈಸ್ ದ ಯೂತ್ನೆಸ್, ಓನ್ಲಿ ಒನ್ಸ್ ಇಟ್ ಕಮ್ಸ್ ಇನ್ ಅವರ್ ಲೈಫ್. ಪ್ರಾತಃ ಕಾಲದಲ್ಲಿ ನಿದ್ದೆ ಮಾಡುವ ತಾಮಸಿಗಳಾಗದೆ, ಸೊ ಪ್ರಾತಃ ಕಾಲ ಮೀನ್ಸ್ ಅರ್ಲಿ ಮಾರ್ನಿಂಗ್, ದೋಸ್ ಹೂ ಸ್ಲೀಪ್, ಡೋಂಟ್ ಬಿ ಅ ಲೇಜಿ ಪರ್ಸನ್ ಲೈಕ್ ದ್ಯಾಟ್. ಚೈತನ್ಯವುಳ್ಳ ಸಾತ್ವಿಕರಾಗಿ ಮೀನ್ಸ್ ಬಿ ವೆರಿ ಎನರ್ಜೆಟಿಕ್ ಆ್ಯಂಡ್ ಡೂ ವರ್ಕ್, ಕಾರ್ಯತತ್ವರಾಗಿ ಬದುಕಬೇಕು. So you have to be very energetic in your youthfulness time, and you have to work to achieve things. That is the only opportunity you have in your life before you become old. So ಮುಪ್ಪು ಬರುವ ಮುನ್ನ, before the old age comes, ಹರೆಯದಲ್ಲಿಯೇ in your youthness only ಜೀವನದ ಸದುಪಯೋಗ ಮಾಡಿಕೊಳ್ಳಬೇಕು. You should make the best use of your life in the youthfulness only. This is a message the poet is giving. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ one question is given, you have to answer in 8 or 10 sentences. Question, ಬೆಳಗು ಜಾವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಸಾರಾಂಶ is a summary. ನಿಮ್ಮ ಮಾತುಗಳಲ್ಲಿ, in your own words, write the summary of the poem ಬೆಳಗು ಜಾವ. ಉತ್ತರ,
ಪೂರ್ವ ದಿಕ್ಕಿನಲ್ಲಿ ಕತ್ತಲೆ ಕರಗಿ ಬೆಳಕು ಮೂಡುತ್ತದೆ. ಆಕಾಶದಲ್ಲಿ ಬಗೆ ಬಗೆಯ ಬಣ್ಣಗಳು ಕಾಣುತ್ತವೆ. ಬೆಳಕು ಎನ್ನುವ ಬೇಟೆಗಾರ ಗುಡಿ ಗೋಪುರಗಳ ಮೇಲೆ ತನ್ನ ಬಲೆಯನ್ನು ಹರಡುತ್ತಾನೆ. ಸೊ ಪೂರ್ವ ದಿಕ್ಕಿನಲ್ಲಿ, ದಟ್ ಇಸ್ ಇನ್ ದ ಈಸ್ಟರ್ನ್ ಡೈರೆಕ್ಷನ್, ಕತ್ತಲೆ ಕರಗಿ, ದ ಡಾರ್ಕ್ನೆಸ್ ಗೋಸ್ ಆಫ್ ಆ್ಯಂಡ್ ದ ಲೈಟ್ ಕಮ್ಸ್ ಅಪ್, ದ ಬೆಳಕು ಮೂಡುತ್ತದೆ. ಆಕಾಶದಲ್ಲಿ ಬಗೆ ಬಗೆಯ ಬಣ್ಣಗಳು ಕಾಣುತ್ತವೆ. ಸೊ ವೆನ್ ದ ಸನ್ ಈಸ್ ರೈಸಿಂಗ್ ಯು ಗೆಟ್ ಟು ಸಿ ಡಿಫ್ರೆಂಟ್ ಕಲರ್ಸ್, ಯೆಲ್ಲೋ, ಆರೆಂಜ್, ಲೈಕ್ ದಟ್ ಯು ಗೆಟ್ ಟು ಸಿ ಡಿಫ್ರೆಂಟ್ ಕಲರ್ಸ್. ಸೊ ಬಗೆ ಬಗೆಯ ಬಣ್ಣಗಳು ಕಾಣುತ್ತವೆ. ಬೆಳಕು ಎನ್ನುವ ಬೇಟೆಗಾರ, ಬೇಟೆಗಾರ is a hunter, so the poet is comparing the light to a hunter and saying ಗುಡಿ ಗೋಪುರಗಳ ಮೇಲೆ ತನ್ನ ಬಲೆಯನ್ನು ಹರಡುತ್ತಾನೆ. Like how the hunter spreads the net, like that the sunlight will spread over all the gudi gopuragalu, that is on the towering buildings and all that, the sunlight is spreading. ಮುಂಜಾವಿನ ಈ ಎಳೆ ಬಿಸಿಲಿನ ಸೌಂದರ್ಯ ಅನುಭವಕ್ಕೆ ವಿಶ್ವವೇ ಮಾರು ಹೋಗುತ್ತಿದೆ. ನಿದ್ರೆಯಿಂದ ಎದ್ದು ಈ ಬೆಳಗಿನ ಸೌಂದರ್ಯವನ್ನು ಸವಿಯಬೇಕು. ತಡ ಮಾಡದೆ ಮೊದಲು ಈ ಕೆಲಸ ಮಾಡಬೇಕು. ಆಯಾ ದಿನಗಳ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು. ಸೊ ಹಿಯರ್ ದೇ ಸೇಯಿಂಗ್ ಮುಂಜಾವಿನ ಈ ಎಳೆ ಬಿಸಿಲಿನ ಸೌಂದರ್ಯ, ದಟ್ ಈಸ್ ಅರ್ಲಿ ಮಾರ್ನಿಂಗ್ ಸನ್ಲೈಟ್. ಅನುಭವಕ್ಕೆ ವಿಶ್ವವೇ ಮಾರು ಹೋಗಿದೆ. That experiencing the early morning sunlight, the whole world is mesmerized with the beauty of it. ನಿದ್ರೆಯಿಂದ ಎದ್ದು ಈ ಬೆಳಗಿನ ಸೌಂದರ್ಯವನ್ನು ಸವಿಯಬೇಕು. So you should wake up from your sleep early mornings and you should experience the beauty of this early sunrise. ಸವಿಯಬೇಕು means you have to experience it. ತಡ ಮಾಡದೆ, do not waste time, do not delay. ಮೊದಲು ಈ ಕೆಲಸ ಮಾಡಬೇಕು. First you should do this work only. ಆಯಾ ದಿನಗಳ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು. ಸೊ ಆಯಾ ದಿನದ ಕೆಲಸ, ಡೇ ಟು ಡೇ ವರ್ಕ್, you have to do it on the same day itself without postponing. ಮನುಷ್ಯನ ಜೀವನವು ಒಂದು ನದಿಯ ಹಾಗೆ. ನದಿಯ ಪ್ರವಾಹದಲ್ಲಿ ಸೆಳೆತವಿದೆ. ಸಾವು ಯಾವುದೇ ಕ್ಷಣದಲ್ಲಾದರೂ ಬರಬಹುದು. ಸತ್ತವರು ಮತ್ತೆ ಮರಳಿ ಬರುವುದಿಲ್ಲ. ಆದುದರಿಂದ ಬದುಕಿರುವಾಗಲೇ ಈ ಸೌಂದರ್ಯದ ಸೊಬಗನ್ನು ಅನುಭವಿಸಬೇಕು. ಸೊ ಹಿಯರ್ ದೇ ಆರ್ ಸೇಯಿಂಗ್ ಮನುಷ್ಯನ ಜೀವನವು ಒಂದು ನದಿಯ ಹಾಗೆ. The human's life is like a river. So the poet is comparing the journey of a life to the river. And he's saying the river has current. There is a force in the river, no? So ನದಿಯ ಪ್ರವಾಹದಲ್ಲಿ ಸೆಳೆತವಿದೆ. There is a current in the river. ಸಾವು ಯಾವುದೇ ಕ್ಷಣದಲ್ಲಾದರೂ ಬರಬಹುದು. ಸೊ ಸಾವು, ಡೆತ್ ಕ್ಯಾನ್ ಕಮ್ ಅಟ್ ಎನಿ ಮೂಮೆಂಟ್. ಸತ್ತವರು ಮತ್ತೆ ಮರಳಿ ಬರುವುದಿಲ್ಲ. ಒನ್ ಹೂ ಡೈಸ್ ವಿಲ್ ನಾಟ್ ಕಮ್ ಬ್ಯಾಕ್. ಆದುದರಿಂದ ಬಿಕಾಸ್ ಆಫ್ ದ್ಯಾಟ್ ಬದುಕಿರುವಾಗಲೇ, ವೆನ್ ಯು ಆರ್ ಅಲೈವ್ ಓನ್ಲಿ, ಈ ಸೌಂದರ್ಯದ ಸೊಬಗನ್ನು ಅನುಭವಿಸಬೇಕು. ಸೊ ವೆನ್ ಯು ಆರ್ ಅಲೈವ್ ಓನ್ಲಿ ಯು ಶುಡ್ ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿ. Means they are saying that sunrise, they are comparing it to the youthful life. You have a young childhood, then you have the youthful life, and then you have the old age life. So they're comparing the sunrise to the youthful life. So when you are young, when you are energetic only, you should do all the work and you should not waste your time being lazy. You have to experience life to the fullest when you are young. ನಿಸರ್ಗದಲ್ಲಿ ಪ್ರತಿಯೊಂದಕ್ಕೂ ಮರುಜನ್ಮವಿದೆ. ಕತ್ತಲೆ ಹೋಗುತ್ತದೆ, ಬೆಳಕು ಮೂಡುತ್ತದೆ. ಎಲೆ ಉದುರಿನ ಗಿಡ ಮರಗಳು ಮತ್ತೆ ಚಿಗುರುತ್ತವೆ. ಆದರೆ ಮನುಷ್ಯನ ಕಳೆದ ಯೌವನ ಮರಳುವುದಿಲ್ಲ. ಸೊ ದೇ ಸೇಯಿಂಗ್ ನಿಸರ್ಗದಲ್ಲಿ, ದಟ್ ಈಸ್ ಇನ್ ದ ನೇಚರ್, ಪ್ರತಿಯೊಂದಕ್ಕೂ ಮರುಜನ್ಮವಿದೆ. ಫಾರ್ ಎವ್ರಿಥಿಂಗ್ ದೆರ್ ಈಸ್ ಅನದರ್ ಲೈಫ್. ಕತ್ತಲೆ ಹೋಗುತ್ತದೆ, ಬೆಳಕು ಮೂಡುತ್ತದೆ. ದೇ ಸೇಯಿಂಗ್ ಒನ್ಸ್ ದ ಡಾರ್ಕ್ನೆಸ್ ಗೋಸ್, ಅಗೇನ್ ದ ಬ್ರೈಟ್ನೆಸ್ ಕಮ್ಸ್, ಸನ್ಲೈಟ್ ಕಮ್ಸ್. So they're saying if the night is there, then the day also is there. And this keeps repeating. ಎಲೆ ಉದುರಿದ ಗಿಡ ಮರಗಳು ಮತ್ತೆ ಚಿಗುರುತ್ತವೆ. ಎಲೆ is leaf. So these trees will shed the leaf. ಉದುರುವುದು means shedding the leaves.
ಸೊ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ವಿಲ್ ಶೆಡ್ ದ ಲೀವ್ಸ್ ಆ್ಯಂಡ್ ಅಗೇನ್ ಮತ್ತೆ ಚಿಗುರುತ್ತದೆ, ಅಗೇನ್ ಆಲ್ ದ ನ್ಯೂ ಲೀವ್ಸ್ ವಿಲ್ ಕಮ್ ಇನ್ ದೆಮ್. ಆದರೆ ಮನುಷ್ಯನ ಕಳೆದ ಯೌವನ ಮರಳುವುದಿಲ್ಲ. ಬಟ್ ಇನ್ ಅ ಹ್ಯೂಮನ್ ಬೀಯಿಂಗ್ಸ್ ಲೈಫ್ ಒನ್ಸ್ ದ ಯೂತ್ ಗೋಸ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್. ಆದ್ದರಿಂದ ಮುಪ್ಪಿನ ಕಾಲದಲ್ಲಿ ಚಿಂತೆ ಮಾಡುತ್ತಾ ಕೂರುವ ಬದಲು ಯೌವನದಲ್ಲಿಯೇ, ದಟ್ ಇಸ್ ಹರೆಯದಲ್ಲಿಯೇ, ಬದುಕನ್ನು ಚೈತನ್ಯದಿಂದ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದು ಕವನದ ಆಶಯವಾಗಿದೆ. ಸೊ ಆದ್ದರಿಂದ ಬಿಕಾಸ್ ಆಫ್ ದ್ಯಾಟ್, ವಾಟ್ ಇಸ್ ಬಿಕಾಸ್ ಆಫ್ ದ್ಯಾಟ್? ಹಿಯರ್ ಒನ್ಸ್ ದ ಯೂತ್ ಗೋಸ್ ಇಟ್ ವಿಲ್ ನಾಟ್ ರಿಟರ್ನ್ ಬ್ಯಾಕ್, ನೋ. ಸೊ ಮುಪ್ಪಿನ ಕಾಲದಲ್ಲಿ, ಮುಪ್ಪು ಮೀನ್ಸ್ ಓಲ್ಡ್ ಏಜ್. ಸೊ ಇನ್ ದ ಓಲ್ಡ್ ಏಜ್ ಚಿಂತೆ ಮಾಡುತ್ತಾ ಕೂರುವ ಬದಲು, so in the old age, rather than regretting and thinking a lot and sitting in one place, what we should do? ಯೌವನದಲ್ಲಿಯೇ, when youth is there only, ಬದುಕನ್ನು ಚೈತನ್ಯದಿಂದ ಸದುಪಯೋಗ ಮಾಡಿಕೊಳ್ಳಬೇಕು. ಸೊ ಬದುಕು, ದಟ್ ಇಸ್ ಲೈಫ್, ಚೈತನ್ಯದಿಂದ ಮೀನ್ಸ್ ವಿತ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ಲೈಫ್. ಸದುಪಯೋಗ ಮಾಡಿಕೊಳ್ಳಬೇಕು ಮೀನ್ಸ್ ಯು ಶುಡ್ ಮೇಕ್ ಗುಡ್ ಯೂಸ್ ಆಫ್ ಯೋರ್ ಎನರ್ಜೆಟಿಕ್ ಪಾರ್ಟ್ ಆಫ್ ಯೋರ್ ಲೈಫ್ ಎಂಬುದು ಕವನದ ಆಶಯವಾಗಿದೆ. ಸೊ ದಿಸ್ ಇಸ್ ವಾಟ್ ದ ಪೋಯಮ್ ಇಸ್ ಟ್ರೈಂಗ್ ಟು ಟೆಲ್ ಯು. ಸಂದರ್ಭದೊಡನೆ ವಿವರಿಸಿ. ಸೊ ಹಿಯರ್ ಡೈಲಾಗ್ಸ್ ಆರ್ ಗಿವನ್. You have to tell from where it is taken, who told this, in which situation it was told, and the ಸ್ವಾರಸ್ಯ. ಫಸ್ಟ್ ಒನ್, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಆಯ್ಕೆ: ಈ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವನದಿಂದ ಆರಿಸಲಾಗಿದೆ. ದಿಸ್ ಲೈನ್ ಇಸ್ ಟೇಕನ್ ಫ್ರಮ್ ವಿನಯ ಕೃತಿ. ಫ್ರಮ್ ದಟ್ ವಿನಯ ಕೃತಿ ಬೆಳಗು ಜಾವ poem is selected, and from ಬೆಳಗು ಜಾವ this line is taken. This is written by ದ ರಾ ಬೇಂದ್ರೆ. ಸಂದರ್ಭ, that is in which situation this line appears. ಬೆಳಗಿನ ಕಾಲದಲ್ಲಿ ಹುಸಿನಿದ್ದೆ ಮಾಡುತ್ತಾ ಕಾಲಹರಣ ಮಾಡದೆ ಎದ್ದು ಜೀವನದ ರಸವನ್ನು ಅನುಭವಿಸಬೇಕು ಎಂದು ಕವಿ ಕರೆ ನೀಡುವಾಗ, ಕವಿಯು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸೊ ಹಿಯರ್ ಸಂದರ್ಭ ಈಸ್ ಬೆಳಗಿನ ಕಾಲದಲ್ಲಿ, ದಟ್ ಈಸ್ ಇನ್ ದ ಮಾರ್ನಿಂಗ್ ಟೈಮ್ಸ್, ಹುಸಿನಿದ್ದೆ ಮಾಡುತ್ತಾ, ದಟ್ ಈಸ್ ಪ್ರಿಟೆಂಡಿಂಗ್ ಟು ಸ್ಲೀಪ್, ಫಾಲ್ಸ್ ಸ್ಲೀಪ್, ದಟ್ ಇಸ್ ಲೇಜಿನೆಸ್. ಕಾಲಹರಣ ಮಾಡದೆ, ವೇಸ್ಟಿಂಗ್ ಟೈಮ್. ಎದ್ದು ಜೀವನದ ರಸವನ್ನು ಅನುಭವಿಸಬೇಕು. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ದ ಅರ್ಲಿ ಮಾರ್ನಿಂಗ್ಸ್, ಯು ಶುಡ್ ಗೆಟ್ ಅಪ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್. ಸೊ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಲೈಫ್, ದೇ ಆರ್ ಸೇಯಿಂಗ್ ಎಂದು ಕವಿ ಕರೆ ನೀಡುವಾಗ. ಸೊ ದಿಸ್ ಇಸ್ ವೆನ್ ದ poet is telling about this. He uses the sentence, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸೊ he says these words to the readers. ಸ್ವಾರಸ್ಯ, ಮನುಷ್ಯನಿಗೆ ಸಿಕ್ಕಿರುವ ಬದುಕು ತುಂಬಿರುವಾಗಲೇ ಅದರ ಸಂಪೂರ್ಣ ಸವಿಯನ್ನು ಮತ್ತು ಸಂತೋಷವನ್ನು ನಾವು ಆನಂದಿಸಬೇಕು. ಈ ಅವಕಾಶವನ್ನು ವ್ಯರ್ಥ ಮಾಡಬಾರದು ಎಂಬ ಜೀವನ ಪ್ರೀತಿಯ ಮೌಲ್ಯವು ಇಲ್ಲಿ ವ್ಯಕ್ತವಾಗಿದೆ. ಸೊ ಸ್ವಾರಸ್ಯ ಈಸ್ ಮನುಷ್ಯನಿಗೆ ಸಿಕ್ಕಿರುವ ಬದುಕು, ದ ಲೈಫ್ ವಿಚ್ ಅ ಹ್ಯೂಮನ್ ಹ್ಯಾಸ್ ಗಾಟ್, ತುಂಬಿರುವಾಗಲೇ, ವೆನ್ ಇಟ್ ಇಸ್ ಫುಲ್ ಓನ್ಲಿ, ಅದರ ಸಂಪೂರ್ಣ ಸವಿಯನ್ನು ಮತ್ತು ಸಂತೋಷವನ್ನು ನಾವು ಆನಂದಿಸಬೇಕು. ವೆನ್ ದ ಲೈಫ್ ಇಸ್ ಫುಲ್ ಓನ್ಲಿ, ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಕಂಪ್ಲೀಟ್ಲಿ, ಹ್ಯಾಪಿಲಿ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಮೀನ್ಸ್ ಟು ಸೇ ದ್ಯಾಟ್ ವೆನ್ youth is there only, we have to explore and we should get the best out of our youthful life. ಅವಕಾಶವನ್ನು ವ್ಯರ್ಥ ಮಾಡಬಾರದು. ಆಲ್ ದ ಆಪರ್ಚುನಿಟೀಸ್ ವಿ ಆರ್ ಗೆಟಿಂಗ್ ಎಟ್ ದ್ಯಾಟ್ ಟೈಮ್, ವಿ ಶುಡ್ ನಾಟ್ ಲೂಸ್ ಇಟ್, ವಿ ಶುಡ್ ನಾಟ್ ವೇಸ್ಟ್ ಇಟ್ ಎಂಬ ಜೀವನ ಪ್ರೀತಿಯ ಮೌಲ್ಯವು ಇಲ್ಲಿ ವ್ಯಕ್ತವಾಗಿದೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ದಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ಸೆಂಟೆನ್ಸ್. ಸೆಕೆಂಡ್, ಜೇನ್ನೊಣದ ಹದೆಗೆ ಹೂಬಾನ ಹೂಡಿ ಝುಮ್ಮೆಂದು ಬಿಟ್ಟ ಮಾರ. ಸೊ ಆಯ್ಕೆ, ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಈ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ,
ಬೆಳಗಿನ ಜಾವ ಸೂರ್ಯೋದಯವಾಗುತ್ತಿರುವ ಪ್ರಕೃತಿಯಲ್ಲಿನ ರಮಣೀಯ ಸೌಂದರ್ಯವನ್ನು ವರ್ಣಿಸುವಾಗ ಕವಿಯು ಜೇನ್ನೊಣದ ಹದೆಗೆ ಹೂಬಾನ ಝುಮ್ಮೆಂದು ಬಿಟ್ಟ ಮಾರ ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸೊ ಬೆಳಗಿನ ಜಾವ, ದಟ್ ಇಸ್ ಅ ಅರ್ಲಿ ಮಾರ್ನಿಂಗ್ ಟೈಮ್, ಸೂರ್ಯೋದಯವಾಗುತ್ತಿರುವಾಗ, ವೆನ್ ದ ಸನ್ ಇಸ್ ರೈಸಿಂಗ್, ಪ್ರಕೃತಿಯಲ್ಲಿರುವ ರಮಣೀಯ ಸೌಂದರ್ಯವನ್ನು ವರ್ಣಿಸುವಾಗ, ಸೊ ದ ಪೋಯೆಟ್ ಇಸ್ ಡಿಸ್ಕ್ರೈಬಿಂಗ್ ದ ಬ್ಯೂಟಿ ಆಫ್ ದ ಅರ್ಲಿ ಮಾರ್ನಿಂಗ್ ಸನ್ರೈಸ್ that you see in the nature at that point. So that time the poet is using this above line. ವರ್ಣಿಸುವಾಗ, when he is explaining, he says it as ಜೇನ್ನೊಣದ ಹದೆಗೆ ಹೂಬಾಣ ಝುಮ್ಮೆಂದು ಬಿಟ್ಟ ಮಾರ ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ ವಿಲ್ ಬಿ ಮನ್ಮಥನು, that is another name for Manmatha is Mara. ಜೇನ್ನೊಣದ ಹದೆಗೆ ಬಿಲ್ಲು ಬಾಣ ಬಿಟ್ಟಂತೆ ಪ್ರಕೃತಿಯಲ್ಲಿ ನವಚೈತನ್ಯದೊಂದಿಗೆ ಬೆಳಕು ಮೂಡುತ್ತಿದೆ ಎಂದು ಸೂರ್ಯೋದಯದ ಸೊಬಗನ್ನು ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಸೊ ದ ಬ್ಯೂಟಿ ಆಫ್ ದ ಅರ್ಲಿ ಸನ್ರೈಸ್, this is how the poet is expressing over here. So ಜೇನ್ನೊಣದ ಹದೆಗೆ, ಜೇನ್ನೊಣ is the honeybee, ಹದೆ is the thread. ಬಿಲ್ಲು ಬಾಣ ಬಿಟ್ಟಂತೆ, so ಬಿಲ್ಲು ಬಾಣ is a bowstring. So the string, the poet is comparing the string to the honeybee's thread is used as the bowstring over here. And when sunlight is shot from this arrow, and that time what happens, the sunlight spreads in the nature. So when it spreads like that, the poet is expressing it as the chaitanya, the life. With the life it spreads around the nature, the poet is saying. ಎಂದು ಸೂರ್ಯೋದಯದ ಸೊಬಗನ್ನು ಸವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಬ್ಯೂಟಿ ಆಫ್ ದ ಸನ್ಲೈಟ್ ಈಸ್ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್ ಬೈ ದಿ ಪೊಯೆಟ್. ಥರ್ಡ್, ಜೀವನದ ನದಿಗೆ ಸೆಳವಿಹುದು. ಆಯ್ಕೆ. ಈ ಸಾಲನ್ನು ದಾರಾ ಬೇಂದ್ರೆಯವರು ಬರೆದಿರುವ ವಿನಯ ಎಂಬ ಕೃತಿಯಿಂದ ಆಯ್ದ ಬೆಳಗು ಜಾವ ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು. ಸಾವಿನ ನಂತರ ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ ಎಂದು ಬದುಕಿನ ನಶ್ವರತೆಯನ್ನು ವಿವರಿಸುವಾಗ ಕವಿಯು ಜೀವನದ ನದಿಗೆ ಸೆಳವಿಹುದು ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸೊ ಜೀವನದ ಸವಿಯನ್ನು, ದಟ್ ಈಸ್ ದ ಸವಿಯಲು, ತಡ ಮಾಡಬಾರದು. ವಿ ಶುಡ್ ನಾಟ್ ಡಿಲೇ ಟು ಗೆಟ್ ದ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್. The beautiful experience in our life, we should not delay, because ಸಾವಿನ ನಂತರ, after the death, ಒಮ್ಮೆ ಹೋದವರು ಮರಳಿ ಬರುವುದಿಲ್ಲ. once the people are dead, they will not come back ಎಂದು ಬದುಕಿನ ನಶ್ವರತೆಯನ್ನು ವಿವರಿಸುವಾಗ, so like this, when the poet is explaining about the perishable life we are having, that time he uses this sentence, ಜೀವನದ ನದಿಗೆ ಸೆಳವಿಹುದು, he says so ಎಂಬ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸೊ he is telling to the readers like this. ಸ್ವಾರಸ್ಯ: ಜೀವನ ಎನ್ನುವುದು ಒಂದು ನದಿಯಂತೆ, ಅದರಲ್ಲಿ ಸೆಳೆತವಿದೆ. ಅಂದರೆ ಸಾವು ಯಾವ ಕ್ಷಣದಲ್ಲಾದರೂ ಅನಿರೀಕ್ಷಿತವಾಗಿ ಬರಬಹುದು. ಹಾಗಾಗಿ ಯೌವನ ಇರುವಾಗಲೇ ಸಿಕ್ಕ ಜೀವನವನ್ನು ಸಾರ್ಥಕವಾಗಿ ಕಳೆಯಬೇಕು ಎಂಬುದು ಇಲ್ಲಿನ ಸ್ವಾರಸ್ಯ. So the poet is comparing our journey to the river and saying there is a current in the river and any time death can come. So when you're having an opportunity only, that is in your youthful life only, you should get the best out of your life. Third, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸ್ವಂತ ವಾಕ್ಯ means own sentences. Use these words and make your own sentences. First one, ಬೆಳಗಾಯಿತು means it is dawning. ಏಳು ಮಗು ಬೆಳಗಾಯಿತು ಎಂದು ಅಮ್ಮ ಕರೆದಳು. So the mother is waking the kid up saying, ಏಳು ಮಗು, get up. ಬೆಳಗಾಯಿತು, it is morning. ಹೂಬಾಣ, that is the flower arrow. ಮನ್ಮಥನು ತನ್ನ ಬಿಲ್ಲಿನಿಂದ
ಹೂಬಾಣವನ್ನು ಬಿಟ್ಟನು. ಸೊ ಮನ್ಮಥ released a hubana, that is a arrow with a flower from his bow. ಹುಸಿನಿದ್ದೆ false sleep. ಸೂರ್ಯೋದಯವಾದ ಮೇಲೆ ವಿದ್ಯಾರ್ಥಿಗಳು ಹುಸಿನಿದ್ದೆ ಮಾಡಬಾರದು. Once the sun rises, students should not pretend to sleep. ಬಲೆ ಬೀಸು. ಬಲೆ is a net or a trap. ಬೀಸು spread. ಮೀನುಗಾರರು ಬಲೆ ಬೀಸಿ ಮೀನುಗಳನ್ನು ಹಿಡಿಯುತ್ತಾರೆ. ಸೊ ಮೀನುಗಾರರು, the fisher people, they spread the net and catch the fishes. ಎಳೆನಗೆ. ಎಳೆನಗೆ is a small smile. ಮುದ್ದು ಮಕ್ಕಳ ಎಳೆನಗೆ ನೋಡಲು ಸೊಗಸಾಗಿರುತ್ತದೆ. ಸೊ ಇಟ್ ಈಸ್ ನೈಸ್ ಟು see small children smile. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್, ಯು ಹ್ಯಾವ್ ಟು ರೈಟ್ ದ ತತ್ಸಮ ತದ್ಭವ ಫಾರ್ ದೀಸ್ ವರ್ಡ್ಸ್. ತತ್ಸಮ ತದ್ಭವ: ಬಣ, ವರ್ಣ, ಕ್ಷಣ, ಕ್ಷಣ, ಹರೆಯ, ಪ್ರಾಯ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ಸ್. ಏಳು, ಬೀಳು, ಬೆಳಕು, ಕತ್ತಲು, ಸರಸ, ವಿರಸ, ಸಹಕಾರ, ಅಸಹಕಾರ, ಮುಪ್ಪು, ಹರೆಯ ಆರ್ ಯೌವನ. ಈ ಕೆಳಗಿನ ಪದಗಳಿಗೆ ಸ್ತ್ರೀಲಿಂಗ ರೂಪ ಬರೆಯಿರಿ. This is words are given here. You have to write the strilinga. That is masculinism and feminism. So you have to write the feminism word for these. Yuvaka, Yuvati, Maharaja, Maharani, Geleya, Gelati, Sachiva, Sachive, Anna, Attige, or you can also write Akka. Thank you.